ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತಗಳು. ಕೆಲವೊಮ್ಮೆ ನಾವು ಎಷ್ಟೇ ಮೆಹಂದಿನ ಬಳಸಿದ್ರೆ, ಕೆಮಿಕಲ್ ಡೈನ ಬಳಸಿದ್ರು ಕೂಡ ನಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗೋದಿಲ್ಲ. ಜೊತೆಗೆ ಕೂದಲು ಡ್ಯಾಮೇಜ್ ಅಂತೂ ಸಾಕಷ್ಟು ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತು ಒಂದು ನ್ಯಾಚುರಲ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಇದನ್ನು ಹಚ್ಕೊಂಡಿದ ನಂತರ ನಿಮ್ಮ ಕೂದಲು ನ್ಯಾಚುರಲ್ವಾಗಿ ಕಪ್ಪಾಗುತ್ತೆ. ಜೊತೆಗೆ ನಿಮಗೆ ಯಾವುದು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗೂ ಹಾನಿ ಕೂಡ ಆಗೋದಿಲ್ಲ. ನ್ಯಾಚುರಲ್ವಾಗಿ ಮನೆಗಳಲ್ಲೇ ಸಿಗುವಂಥ ವಸ್ತುಗಳನ್ನು ಉಪಯೋಗ ಮಾಡಿ ಈ ಒಂದು ರೆಮಿಡಿನ ಹೇಳ್ಕೊಡ್ತೀನಿ. ಖಂಡಿತ ಇದನ್ನು ಹಚ್ಕೊಂಡು ನಂತರ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಅಂತೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಜೊತೆಗೆ ನಿಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ನಲ್ಲಿ ಬರುತ್ತೆ. ಇವತ್ತಿನ ಒಂದು ನ್ಯಾಚುರಲ್ ರೆಮಿಡಿ ಏನಂತ ನೋಡೋಣ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಜೊತೆಗೆ ನನ್ನ ವೀಡಿಯೋಸ್ ನಿಮ್ಮನ್ನು ಹೆಲ್ಪ್ ಆಗ್ತಾಯಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ ತಡ ಮಾಡದೆ ನೋಡೋಣ ಇವತ್ತಿನ ರೆಮಿಡಿ ಏನು ಅಂತ ಹಾಗೂ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಇಲ್ಲಿ ನೋಡಿ, ಒಂದು ಚಿಕ್ಕ ಬೌಲ್ನ ತೊಗೊಂಡಿದ್ದೀನಿ, ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ನಾನು ಹಾಕ್ತಾ ಇರೋದು ಸಾಸಿವೆ ಅಂತೂ ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮ ಅಡುಗೆ ಮನೆಯಲ್ಲಿ ದಿನಾಲೂ ನಾವು ಅಡುಗೆ ಮಾಡೋಕ್ಕೆ ಇದನ್ನು ಬಳಸ್ತೀವಿ. ಸೊ ಇದನ್ನು ನಮ್ಮ ಕೂದಲಿಗೆ ಕೂಡ ಎಷ್ಟು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೋದು ಅಂತ ಇವತ್ತೇ ಹೇಳ್ಕೊಡ್ತೀನಿ. ಜೊತೆಗೆ ಇಲ್ಲಿ ಒಂದು 5 ರಿಂದ 6 ಲವಂಗ ಕೂಡ ತೊಗೊಂಡಿದ್ದೀನಿ. ಇವೆರಡನ್ನು ಸೇರಿಸಿ ಇವತ್ತಿನ ಒಂದು ಹೇರ್ ರೆಮಿಡಿ ನನಗೆ ಹೇಳ್ಕೊಡ್ತೀನಿ. ಖಂಡಿತ ಇದನ್ನು ಹಚ್ಕೊಂಡಿದ್ದೀನಿ ನಂತರ ನಿಮ್ಮ ಕೂದಲು ಕಪ್ಪಾಗೇ ಆಗುತ್ತೆ. ಇಲ್ಲಿ ನೋಡಿ, ನಾನು ಸಾಸಿವೆ ಮತ್ತು ಲವಂಗನ ತೊಗೊಂಡು ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ, ಅಂದರೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಪೂರ್ತಿ ಕಲರ್ ಹೋಗಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಸಾಸಿವೆಯಲ್ಲಿ ಸಾಕಷ್ಟು ಒಳ್ಳೆಯ ಅಂಶಗಳು ಇರುತ್ತೆ. ಇದು ನಮ್ಮ ಕೂದಲಿಗೆ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಾನಿಲ್ಲಿ ತೊಗೊಂಡಿರೋದು ಏನಂದರೆ ಲವಂಗ ಅಂತೂ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ ಹಾಗೂ ಕೂದಲನ್ನ ಒಂದು ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಸಾಸಿವೆ ಜೊತೆ ನಾನು ಲವಂಗನ ಬಳಸಿ ಇವತ್ತೇನೊಂದು ಹೇರ್ ಡೈ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತ ಇದನ್ನು ನಾನು ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಒಳ್ಳೆಯ ರಿಸಲ್ಟ್ನ ನೀವು ಪಡ್ಕೊಳ್ಬೋದು ಸ್ನೇಹಿತರೆ. ಸೊ ನೋಡಿ, ಇವಾಗ ಸ್ವಲ್ಪ ಮಟ್ಟಿಗೆ ಅದ್ರ ಕಲರ್ ಚೇಂಜ್ ಆಗ್ತಾಯಿದೆ ಅಂತ ನೀವು ನೋಡಿರ್ಬೋದು. ನಾವು ಸಾಸಿವೆ ಎಣ್ಣೆನ ಹಚ್ಕೋತೀವಿ. ಸಾಸಿವೆ ಅಂತೂ ನಮ್ಮ ದೇಹಕ್ಕೆ ಸಾಕಷ್ಟು ಒಳ್ಳೆಯದು. ಸಾಸಿವೆ ಎಣ್ಣೆ ಊಟದಲ್ಲೂ ಬಳಸಿದ್ರು ಆರೋಗ್ಯಕ್ಕೆ ಭಾಳಷ್ಟು ಒಳ್ಳೆಯದು. ಜೊತೆಗೆ ಈ ಥರ ಸಾಸಿವೆ ನಾವು ನಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ನಮ್ಮಕ್ಕಿಗೆ ಕೆಮಿಕಲ್ ಮೆಹಂದಿ ಬೇಡ, ಕೆಮಿಕಲ್ ಡೈ ಬೇಡ, ಮನೆಗಳಲ್ಲಿ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿ ನ್ಯಾಚುರಲ್ವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೋಬೋದು. ಅದು ಕೂಡ ₹1 ಖರ್ಚು ಮಾಡೋದು. ಇಲ್ಲಿ ನೀವು ನೋಡ್ಬೋದು ಸಾಸಿವೆ ಕೂಡ ಎಷ್ಟು ಮಟ್ಟಿಗೆ ಕಲರ್ ಚೇಂಜ್ ಆಗ್ತಾಯಿದೆ ಅಂತೆ. ಇವಾಗ ನೀವು ನೋಡ್ಬೋದು ಎಷ್ಟು ಸಿಲ್ಕಿ ಶೈನಿ, ಅಂದರೆ ಒಂದು ಶೈನಿಂಗ್ ಇದರಲ್ಲಿ ಬಂದಿದೆ. ಯಾಕಂದರೆ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ, ಸಾಸಿವೆಯಲ್ಲಿ ಕೂಡ ಇರುತ್ತೆ, ಜೊತೆಗೆ ಲವಂಗನಲ್ಲಿ ಕೂಡ ಎಣ್ಣೆ ಅಂಶ ಇರುತ್ತೆ. ಸೊ ಹಾಗಾಗಿ ಈ ಒಂದು ರೆಮಿಡಿ ನಿಮ್ಮ ಕೂದಲಿಗೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ನೋಡಿ, ಎರಡೂ ಬಣ್ಣ ಸಹ ಇವಾಗ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು, ಇವಾಗ ನಾನು ಕೈಯಿಂದ ಪ್ರೆಸ್ ಮಾಡಿದ್ರೇ ಈ ಥರ ಸ್ಪೂನಿಂದ ಇದು ಏನಂದರೆ ಲವಂಗ ಪೀಸ್ ಆಗ್ತಾಯಿದೆ ಅಂದಾಗ ಈ ಒಂದು ಮಟ್ಟಿಗೆ ಈಗ ಏನು ಮಾಡಬೇಕಂದ್ರೆ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೋಬೇಕು. ಯಾಕಂದರೆ ಈ ಒಂದು ಸ್ಟೇಜಿಗೆ ಬಂದ ತಕ್ಷಣ ನಮಗೆ ನಮ್ಮ ರೆಮಿಡಿ ಮಾಡೋಕ್ಕೆ ಒಳ್ಳೆ ರೀತಿಯಲ್ಲಿ ಎರಡನ್ನು ಹುರ್ಕೊಂಡಾಯ್ತು ಅಂತ ಅರ್ಥ. ಸೊ ಇಲ್ಲಿ ನೀವು ನೋಡ್ಬೋದು, ಆಗಲೇ ಸ್ಪೂನ್ಗೂ ಕೂಡ ಎಷ್ಟು ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಕಲರ್ ಹತ್ತಿದೆ ಅಂತ ನೀವು ನೋಡ್ಬೋದು. ಸೊ ಇವಾಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡಿನಿ. ನೀವು ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಶೈನಿಯಾಗಿ ಕಾಣಿಸ್ತಾ ಇರ್ಬೋದು ಅಂತ. ಇವಾಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡು ನೀವು ನೋಡ್ಬೋದು ಸ್ಪೂನ್ಗೆ ಕೂಡ ಬ್ಲ್ಯಾಕ್ ಕಲರ್ ಅಂಟ್ಕೊಳ್ಳುತ್ತೆ ಅಂತ. ಸೊ ಇಲ್ಲಿವರೆಗೆ ಪ್ರಾಸೆಸ್ ಇಷ್ಟಾಗಿದೆ. ಮುಂದೆ ಕೂಡ ಇದೆ, ಸ್ಕಿಪ್ ಮಾಡದೆ ನೋಡಿ, ಅಂದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಅರ್ಥ ಆಗುತ್ತೆ. ಸೊ ಇವಾಗ ಒಂದು ಕುಟ್ಟೋ ಕಲ್ಲು ತೊಗೊಂಡು ಇದಕ್ಕೆ ನಾನು ರುಬ್ಕೋತಾ ಇದ್ದೀನಿ, ಅಂದರೆ ಪೌಡ್ರಲ್ಲಿ
ಒಂದು ಪೌಡರ್ ಫಾರ್ಮ್ನಲ್ಲಿ ಇದನ್ನು ತರಬೇಕು. ಅಲ್ಲಿವರೆಗೂ ಫೈನಾಗಿ ಪೌಡ್ರ್ ಮಾಡೋಕ್ಕೆ ಈ ಥರ ಕುಟ್ಕೊಳ್ಬೇಕು. ಮಿಕ್ಸಿನಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಪೂರ್ತಿಯಾಗಿ ಅದನ್ನು ಅಂಟ್ಕೊಳ್ಳುತ್ತೆ, ಜೊತೆಗೆ ಒಳ್ಳೆ ರೀತಿಯಲ್ಲಿ ಕೂಡ ರಿಸಲ್ಟ್ ಸಿಗೋದಿಲ್ಲ. ಸೊ ಈಸಿಯಾಗಿ ಹುರ್ಕೊಂಡ ತಕ್ಷಣ ನೋಡಿ ಈಸಿಯಾಗಿ ಇದನ್ನು ನೀವು ಮ್ಯಾಶ್ ಮಾಡ್ಕೊಬೋದು. ಜಾಸ್ತಿ ಇದರಲ್ಲಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ, ನಿಮಗೆ ಕಷ್ಟ ಕೂಡ ಆಗೋದಿಲ್ಲ. ನೋಡಿ, ನಾವು ಕೆಮಿಕಲ್ನ ಡೈ ಹಚ್ಕೊಂಡು ನಮ್ಮ ಕೂದಲನ್ನು ಸೈಡ್ ಎಫೆಕ್ಟ್ ಮಾಡ್ಕೋತೀವಿ, ಸಾಕಷ್ಟು ಕೂದಲು ಡ್ಯಾಮೇಜ್ ಆಗ್ತವೆ. ಸೊ ಹಾಗಾಗಿ ಈ ಥರ ಏನಾದರೂ ರೆಮಿಡಿ ಮಾಡಿಕೊಟ್ರೆ ನಮಗೆ ಸಾಕಷ್ಟು ಒಳ್ಳೆಯದು. ಹಾಗೂ ಇದರಿಂದ ನಮ್ಮ ಕೂದಲಿಗೆ ಯಾವ ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಒಳ್ಳೆ ರೀತಿಯಲ್ಲಿ ಕೂದಲು ಬೆಳೆಯೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ, ಫೈನ್ ಪೌಡರ್ ರೆಡಿ ಮಾಡ್ಕೊಂಡಿರೋದಾಯಿತು. ಇದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿನಿ. ಇವಾಗ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಪೌಡ್ರ್ ಎಷ್ಟು ಒಳ್ಳೆ ರೀತಿಲಿ. ನೋಡಿ, ಇದರಲ್ಲಿ ನಾನು ಇನ್ನು ಏನೂ ಕೂಡ ಆ್ಯಡ್ ಮಾಡಿಲ್ಲ ಲಿಕ್ವಿಡ್, ಅಂದರೂ ಕೂಡ ಎಷ್ಟು ಬ್ಲ್ಯಾಕ್ ಅಂಟ್ಕೊಳ್ತಾ ಇದೆ ಕೈಗೆ ಅಂತ. ಇವಾಗ ನೋಡಿ, ನಾನಿಲ್ಲಿ ಪ್ಯೂರ್ ಇರುವಂಥ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ, ಇದರಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಯಾವ ಒಂದು ಎಣ್ಣೆನ ಬಳಸ್ತೀರಾ ಆ ಒಂದು ಎಣ್ಣೆನ ಹಾಕ್ಕೋಬೋದು. ಪ್ಯಾರಾಶೂಟ್ ಆಯಿಲ್ ಅಂತೂ ನಾವು ಪ್ರತಿ ಮನೆಯಲ್ಲಿ ಬಳಸ್ತಾ ಇರುವಂಥದ್ದು. ಸೊ ಹಾಗಾಗಿ ಅಲ್ಲಿ ಇದನ್ನು ಹಾಕ್ಕೋತಾ ಇದ್ದೀನಿ. ನಾನು ನೋಡ್ಬೋದು ಎಷ್ಟು ಒಳ್ಳೆ ರೀತಿಲಿ ಕಪ್ಪಾಗಿರುವಂಥ ಡೈ ರೆಡಿ ಆಗಿಬಿಟ್ಟಿದೆ ಅಂತ. ಇಲ್ಲಿ ನಾನು ಯಾವುದೇ ಒಂದು ಕೆಮಿಕಲ್ ಮೆಹಂದಿ ಬಳಸಲಿಲ್ಲ, ಡೈ ಬಳಸಲಿಲ್ಲ, ಮನೆಗಳಲ್ಲೇ ಸಿಗುವಂಥ ಪದಾರ್ಥನ ಬಳಸಿ ಈ ಒಂದು ನ್ಯಾಚುರಲ್ ಡೈನ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಡೈನ ನೀವು ಹಚ್ಕೊಂಡು 1 ರಿಂದ 2 ತಾಸು ಇಟ್ಕೊಂಡ್ರೆ ಸಾಕು, ನಿಮ್ಮ ಕೂದಲು ಕಪ್ಪಾಗೇ ಆಗುತ್ತೆ. ಒಂದೇ ವಾರದಲ್ಲಿ ಮಾಡಿದ್ರೆ ರಿಸಲ್ಟ್ ಸಿಗೋದಿಲ್ಲ ಫ್ರೆಂಡ್ಸ್. ಕಂಟಿನ್ಯೂಯಸ್ಲಿ ವಾರದಲ್ಲಿ 1-2 ಸಲ, ಇಲ್ಲಾಂದರೆ 15 ದಿನದಲ್ಲಿ 1-2 ಸಲ ಮಾಡಿದರೆ ನಿಮ್ಮ ಕೂದಲು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ನನ್ನ ವಿಡಿಯೋ ನಿಮಗೆ ಹೆಲ್ಪ್ ಆಗ್ತಾಯಿದ್ರೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ಹೆಲ್ಪ್ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಒಂದು ನ್ಯಾಚುರಲ್ ರೆಮಿಡಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಮತ್ತೆ ಸಿಗೋಣ ಒಂದು ನ್ಯಾಚುರಲ್ ರೆಮಿಡಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್.